ಮೋಡ ಕ್ಲೌಡ್ 8ನೇ ಕ್ಲಾಸ್ ಗೌರ್ಮೆಂಟ್ ಬುಕ್. ವಾಯುಮಂಡಲದಲ್ಲಿ ಉಷ್ಣಾಂಶವು ಕಡಿಮೆಯಾದಾಗ ಅದರಲ್ಲಿನ ಜಲಾಂಶವು ಘನೀಕರಣಗೊಂಡು ನಿರ್ಮಾಣವಾದ ಸಣ್ಣ ಸಣ್ಣ ಹನಿಗಳು ಹಿಮಕಣಗಳ ರಾಶಿಯನ್ನು ಮೋಡ ಎನ್ನುವರು. ವಾಯುಮಂಡಲದಲ್ಲಿ ಉಷ್ಣಾಂಶದಿಂದ ಘನೀಕರಣಗೊಂಡ ಜಲಾಂಶವು ಮೋಡ ಆಗ್ತದ, ಅದಕ್ಕೆ ಮೋಡ ಎನ್ನುವರು. ಮೋಡದಲ್ಲಿ 4 ವಿಧ. 1ನೇದು ಪದರು ಮೋಡ, 2ನೇದು ರಾಶಿ ಮೋಡ, 3ನೇದು ಹಿಮಕರ ಮೋಡ, 4ನೇದು ರಾಶಿ ವೃಷ್ಟಿ ಮೋಡ. 1ನೇದು ಪದರು ಮೋಡ ಸ್ಟ್ಯಾಟಸ್ ಕ್ಲೌಡ್. ಇದು ಭೂಮಿಗೆ ಸಮೀಪವಿದೆ. ಭೂಮಿಯಿಂದ 2 ಕಿಲೋಮೀಟರ್ ಎತ್ತರದಲ್ಲಿದೆ. ಈ ಮೋಡದಲ್ಲಿ ಅಲ್ಪ ಮಳೆ ತರಿಸುತ್ತದೆ. ಈ ಮೋಡಗಳು ತೆಳುವಾದ ಹಾಳೆ ವಿಸ್ತಾರವಾದ ಪದರಗಳಿಂದ ಕೂಡಿದೆ. 1ನೇದು ಪದರು ಮೋಡ. ಆ ಪದರು ಮೋಡ ಏನದ, ಭೂಮಿ ಸಮೀಪ ಅದ, ಬರೀ 2 ಕಿಲೋಮೀಟರ್ ಅದ. ಅದು ಸ್ವಲ್ಪ ಮಳೆ ತರ್ತದ. ಇದಕ್ಕೆ ಅಂತಾರ ತೆಳುವಾದ ಹಾಳೆ ವಿಸ್ತಾರವಾದ ಪದರಗಳಿಂದ ಕೂಡಿದೆ. ಈಗ 2ನೇದು ರಾಶಿ ವೃಷ್ಟಿ ಮೋಡ. 2ನೇದು ಯಾವುದು, ರಾಶಿ ಮೋಡ, ಕ್ಯುಮುಲಸ್ ಮೋಡ. ಇದು ಮಳೆ ಬರಿಸುತ್ತದೆ. ಈ ರಾಶಿ ಮೋಡ ಅಂತಾರ ಉರ್ದುಮುಖ ಉಣ್ಯಮುಖ ಮೋಡ ಎಂದು ಕರೀತಾರ. ಈಗ 3ನೇದು ಹಿಮಕರ ಮೋಡ, ಕ್ಯೂರಲಸ್ ಮೋಡ. ಈ ಮೋಡಗಳು 6 ಕಿಲೋಮೀಟರ್ ಎತ್ತರದ ಇರ್ತಾವ. ಇವು ಅತಿ ಎತ್ತರದಲ್ಲಿ ಇವು ಹಿಮಕರ ಮೋಡ. ಈ ಮೋಡಗಳನ್ನು ಗುಂಗುರು ಕೂದಲು ಕುದುರೆ ಬಾಲದ ಹಾಳೆಯಾಗಿರುತ್ತವೆ. ಈ ಮೋಡ ಕಾಣ್ತದೆ ಹಿಂಗ. ಈಗ 4ನೇದು ರಾಶಿ ವೃಷ್ಟಿ ಮೋಡ, ನಿಂಬುಲಸ್ ಕ್ಲೌಡ್. ಈ ಮೋಡಗಳು ಹೆಚ್ಚು ಮಳೆ ಬರಿಸುತ್ತವೆ. ಈಗ ಕ್ವಿಕ್ ರಿವಿಷನ್. ವಾಯುಮಂಡಲದಲ್ಲಿ ಉಷ್ಣಾಂಶವು ಕಡಿಮೆ ಆದಾಗ ಅದರಲ್ಲಿನ ಜಲಾಂಶವು ಘನೀಕರಣಗೊಂಡು ನಿರ್ಮಾಣವಾದ ಸಣ್ಣ ಸಣ್ಣ ಹನಿಗಳ ಹಿಮಕಣಗಳನ್ನು ರಾಶಿಯನ್ನು ಮೋಡ ಎನ್ನುವರು. ಈ ಮೋಡದ 4 ಪ್ರಕಾರ. 1ನೇದು ಪದರು ಮೋಡ, 2ನೇದು ರಾಶಿ ಮೋಡ, 3ನೇದು ಹಿಮಕರ ಮೋಡ, 4ನೇದು ರಾಶಿ ವೃಷ್ಟಿ ಮೋಡ. 1ನೇದು ಪದರು ಮೋಡ ಸ್ಟ್ಯಾಟಸ್ ಕ್ಲೌಡ್. ಇವು ಭೂಮಿಗೆ ಸಮೀಪವ, ಭೂಮಿ 2 ಕಿಲೋಮೀಟರ್ದಾಗವ. ಇವು ಅಲ್ಪ ಮಳೆ ತರಿಸ್ತಾವ. ಈ ಮೋಡಗಳನ್ನು ತೆಳುವಾದ ಹಾಳೆ ವಿಸ್ತಾರವಾದ ಪದರಗಳಿಂದ ಕೂಡಿದ. 2ನೇದು ರಾಶಿ ಮೋಡ ಕ್ಯುಮುಲಸ್ ಕ್ಲೌಡ್. ಇವು ಒಂದರ ಮಳೆ ಹೆಸರಿಸ್ತಾವ, ಸ್ವಲ್ಪ ಮಳೆ ಹೆಸರಿರ್ತಾವ. ಇವುಗಳನ್ನು ಉರ್ದುಮುಖ ಉಣ್ಣೆ ಮೋಡ ಎಂದು ಕರೆಯುವರು. ಈಗ 3ನೇದು ಹಿಮಕರ ಮೋಡ. ಈ ಮೋಡ ಎಲ್ಲಕ್ಕಿಂತ ಎತ್ತರಕ್ಕಿರ್ತಾವ, 6 ಕಿಲೋಮೀಟರ್ ಎತ್ತರ ಇರ್ತಾವ. ಮಾತ್ರ ಈ ಮೋಡಗಳು ಹೆಂಗಂದ್ರ ಕುದುರೆ ಬಾಲದಂಗ ಗುಂಗುರು ಕೂದಲಂಗ ಕಾಣ್ತಾವ ಮೋಡಗಳು ಇವು. ಈಗ ರಾಶಿ ವೃಷ್ಟಿ ಮೋಡ ನಿಂಬುಲಸ್ ಕ್ಲೌಡ್. ಈ ಮೋಡ ಎಲ್ಲ ಮೋಡಕ್ಕಿಂತ ಹೆಚ್ಚು ಮಳೆ ತರಿಸ್ತಾವ. ಇದು 8ನೇ ಕ್ಲಾಸ್ ಸಾಮಾಜಿಕ ವಿಜ್ಞಾನ ಬುಕ್. ತಪ್ಪಾದಲ್ಲಿ ಕ್ಷಮಿಸಬೇಕು, ಮಿಸ್ಟೇಕ್ ಆದಲ್ಲಿ ತಿದ್ದುಪಡಿ ಮಾಡ್ಕೊಳ್ಬೇಕು. ನಾ ಹೇಳಿದ್ರು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೋಡ್ಕೋಬಹುದು.